ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಾಳೆ 3 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೀತಾ ಇದೆ. ಗುಲ್ಬರ್ಗ ಅಂದರೆ ಕಲಬುರಗಿ, ಈಗ ಹುಬ್ಳಿ, ಧಾರವಾಡ ಮತ್ತು ಬೆಳಗಾವಿ 3 ನಗರಗಳಲ್ಲಿ ನಗರ ಪಾಲಿಕೆ ಚುನಾವಣೆ ನಡೀತಾ ಇದೆ. ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಜಿಂದಾಲ್ನಲ್ಲಿ ಇದ್ದದ್ರಿಂದ ಹೋಗಲಿಲ್ಲ. ನಿನ್ನೆ ಮೈಸೂರಿಗೆ ಹೋದೆ. ಇವತ್ತಿಂದ ಕ್ಯಾಂಪೇನಿಂಗ್ ಇಲ್ಲ. ಕ್ಯಾಂಪೇನ್ ನಿನ್ನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಮೂರೂ ಕ್ಷೇತ್ರಗಳ ಮತದಾರರಲ್ಲಿ 3 ನಗರ ಪಾಲಿಕೆ ಮತದಾರರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ಈ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಿ ನಗರಗಳನ್ನು ಉಳಿಸ್ತಕ್ಕಂಥ, ದೇಶವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಈ 3 ನಗರ ಪಾಲಿಕೆಯಲ್ಲಿ ತಾವು ಆಶೀರ್ವದಿಸಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಮೂಲಕ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಎರಡು 2014ರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರು. ಈ ದೇಶವನ್ನು ಸ್ವರ್ಗ ಮಾಡ್ತೀವಿ ಅಂತೇಳಿ ಭ್ರಮೆಯನ್ನ ಹುಟ್ಟಿಸಿದ್ರು. ಯುವಕರನ್ನ, ರೈತರನ್ನ, ಸಾಮಾನ್ಯ ಜನರನ್ನ ದಾರಿ ತಪ್ಪಿಸಿದ್ರು. ಅಚ್ಚೇ ದಿನ ಬರ್ತದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ. ಸಾಮಾನ್ಯ ಜನರ ಜನಜೀವನ ಉತ್ತಮ ಆಗ್ತದೆ. ಅಂತೇಳಿ ಜನರಲ್ಲಿ ಬಹಳ ಆಶಾಗೋಪುರವನ್ನು ಕಟ್ಟಿಸಿದರು. ಈಗ ಅವರು ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿಯವರು 7 ವರ್ಷಗಳಾಗಿದ್ದಾರೆ. 7 ವರ್ಷಕ್ಕಿಂತ ಜಾಸ್ತಿ ಆಗಿದೆ. 7.25 ವರ್ಷ. ದೇಶ ಇವತ್ತು
ಅನೇಕ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ, ಜನಸಂಘ, ಇಂಡಿಯನ್ ಜನಸಂಘ, ಈಗಿನ ಭಾರತೀಯ ಜನತಾ ಪಕ್ಷ ನಗರ ಪ್ರದೇಶಗಳ ಪಕ್ಷ ಆಗಿತ್ತು. ಯಾಕಂದರೆ ಮಧ್ಯಮ ವರ್ಗದಲ್ಲಿ ದೇಶಭಕ್ತಿ, ರಾಷ್ಟ್ರಭಕ್ತಿ ಅಂತೇಳಿ ಆ ಮಧ್ಯಮ ವರ್ಗದ ಜನರಲ್ಲಿ ಆ ವಿಚಾರಗಳನ್ನು ಬಿತ್ತಿ ಅವರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಕೇಳಿಸ್ತಾ ಇಲ್ವಾ? ಈ ವಯಸ್ಸಿಗೆ ಕಿವಿ ಮಂದಾದ್ರೆ ಹೆಂಗೆ? ವಾತಾವರಣ ಕೆಟ್ಟೋಗಿದೆ. ವಾತಾವರಣ ಕೆಟ್ಟಿಲ್ಲ, ಜನ ಕೆಟ್ಟೋಗಿ. ಅವ್ರು ಯಾವತ್ತೂ ಕೂಡ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ. ಅದಕ್ಕೆ ಯಾವಾಗಲೂ ಮನುಷ್ಯ ಏನಾಗ್ತದೆ, ಯಾವುದು ಕೊರತೆ ಇದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು. ಅವ್ರಿಗೆ ದೇಶಭಕ್ತಿ ಕೊರತೆ ಇದೆ, ಅದಕ್ಕೆ ದೇಶಭಕ್ತಿ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ದೇಶಕ್ಕೋಸ್ಕರ ಯಾರು ಕೂಡ ಅವರು ಹುತಾತ್ಮರಾದದಿಲ್ಲ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ದೇಶಕ್ಕೋಸ್ಕರ ಹುತಾತ್ಮರಾದರು ಅಂತೇಳಿ ಯಾರೂ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶದ ಜನರು. ಇವತ್ತು ಸ್ವದೇಶಿ ಅಂತ ಬಹಳ ಭಾಷಣ ಮಾಡ್ತಾರೆ. ಸ್ವದೇಶಿಯನ್ನ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಒಂದೇ ಮಾತರಮನ್ನ ಹೇಳಿದಂಥವರು ಸ್ವಾತಂತ್ರ್ಯ ಹೋರಾಟಗಾರರು. ಜೈ ಜವಾನ್ ಜೈ ಕಿಸಾನ್ ಹೇಳಿದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಈಗ ಇವನ್ನೆಲ್ಲ ಬಳಸಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಒಂದೇ ಮಾತರಮ್ಮನ್ನ ಹೇಳೋದು, ಜೈ ಜವಾನ್ ಜೈ ಕಿಸಾನ್ ಹೇಳೋದು. ಸ್ವದೇಶಿ ಹೇಳೋದು, ಇವೆಲ್ಲ ಕಾಂಗ್ರೆಸ್ನವರು ಹೇಳದಂಥವನ್ನ ಈಗ ರಿಪೀಟ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಇವತ್ತು ದೇಶ ಮೇಲೆ ತೆರಿಗೆ ಭಾರ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ಕಳೆದ 7 ವರ್ಷಗಳಲ್ಲಿ 30%ಗಿಂತ ಹೆಚ್ಚಾಗಿ ವಿದ್ಯುತ್ ಶಕ್ತಿ ತೆರಿಗೆ ಆಯ್ತು ಹೆಚ್ಚಾಗಿ. ನಾನು ಒಂದು ಬರೆದಿದ್ದೆ, ಈ ಒಂದು ಲೇಖನ ಬರೆದಿದ್ದೆ ನಾನು ಈ ಬಗ್ಗೆ, ಟ್ಯಾಕ್ಸ್ ಟೆರರಿಸಮ್ ಅಂತ ಅನ್ನೋದ್ರ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ಸೊ ನೀವೆಲ್ಲ ನೋಡಿದ್ದೀರಿ, ಪ್ರಜಾವಾಣಿಯವರು ಕೂಡ ಒಂದು ಅಧ್ಯಯನ ಮಾಡಿ ಅವರು ಕೂಡ ಒಂದು ರಿಪೋರ್ಟ್ ಮಾಡಿದ್ದಾರೆ. ಯಾರು ಪ್ರಜಾವಾಣಿ ಪತ್ರಿಕೆಯವರು? ನೀವೇ ಬರೆದಿದ್ರು ಆ ಅಧ್ಯಯನ ಮಾಡೋದು ಗೊತ್ತಿದೆ. ದೆನ್ ಯು ಆರ್ ಅವೇರ್ ಆಫ್ ಇಟ್. ನಾನು ಹೇಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಅಧ್ಯಯನ ಮಾಡಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ.
ಲೇಖನ ಬರೆದಿದ್ದಾರೆ. ವಿದ್ಯುತ್ ಬಿಲ್ಲು 30% ಜಾಸ್ತಿ ಆಯಿತು. ಮನೆ ತೆರಿಗೆ ಜಾಸ್ತಿ ಆಯಿತು. ಮನೆಯಲ್ಲಿ ಜಾಗ ಬಿಟ್ಕೊಂಡಿರ್ತಾರಲ್ಲ ಅದಕ್ಕೂ ಮನೆ ತೆರಿಗೆ ಆಗ್ತಾ ಇದ್ದಾರೆ, ಖಾಲಿ ಜಾಗ. ಆಮೇಲೆ ಸೈಟ್ಗಳು ಖಾಲಿ ಬಿಟ್ಕೊಂಡಿದ್ದಾರೆ, ಅದ್ರ ಮೇಲೂ ತೆರಿಗೆ ಆಗ್ತಾ ಇದ್ದಾರೆ. ಸುಮಾರು 6 ಲಕ್ಷದವರೆಗೆ ತೆರಿಗೆ ಆಗ್ತಾ ಇದ್ದಾರೆ. ಈಗ ಬೇರೆ ಬೇರೆ ಎಲ್ಲ ತೆರಿಗೆಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಅದ್ರ ಜೊತೆಗೆ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಾ ಇದೆ. ತೆರಿಗೆ ಜಾಸ್ತಿ ಆದಮೇಲೆ ಇನ್ಫ್ಲೇಷನ್ ಆಗಿ ಆಯ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಯದ್ವಾತದ್ವಾ ಏರಿಕೆ ಆಗಿದೆ. ಪೆಟ್ರೋಲು 60 ರೂಪಾಯಿನ ಆಸುಪಾಸಿನಲ್ಲಿತ್ತು, ಇವತ್ತು 105 ರೂಪಾಯಿ 106 ರೂಪಾಯಿ ಆಗಿದೆ. ಡೀಸೆಲ್ ಅದು ಕೂಡ ಸೆಂಚುರಿ ಬಾರಿಸೋ ಮಟ್ಟಕ್ಕೆ ಬಂದಿದೆ. ಗ್ಯಾಸ್ ಬೆಲೆ ಇದೆಯಲ್ಲ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 414 ರೂಪಾಯಿ ಒಂದು ಸಿಲಿಂಡರ್ಗಿತ್ತು, 414 ರೂಪಾಯಿ. ಕಳೆದ ಒಂದು ವಾರದಲ್ಲಿ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಕಳೆದ ಒಂದು ವಾರದಲ್ಲಿ 25 2 ಸಾರಿ ಹೆಚ್ಚು ಮಾಡಿದ್ದಾರೆ. ಟುಡೇ 886 ರೂಪಾಯಿ ಒಂದು ಸಿಲಿಂಡರ್ ಬೆಲೆ. ಹಳ್ಳಿನಲ್ಲಿ ಇನ್ನೂ ಜಾಸ್ತಿ, 900 ರೂಪಾಯಿ ಮೇಲೆ, 886 ರೂಪಾಯಿ. 414ರಿಂದ 886. ಅಚ್ಚೇ ದಿನ ಅಂತ ಹೇಳ್ಕೊಂಡು ಈ ರೀತಿ ಮಾಡಿದಾರಲ್ಲ, ಜನರ ಜೀವನ ಅಸ್ತವ್ಯಸ್ತ ಆಗಲಿ ಏನ್ ಮಾಡ್ತಾರೆ. ಕಬ್ಬಣ ಜಾಸ್ತಿ ಆಗಿದೆ. ಒಂದು ಟನ್ ಕಬ್ಬಣ 35,000 ರೂಪಾಯಿ ಇದ್ದದು 70,000 ರೂಪಾಯಿ ಆಗಿದೆ. ಈಗ ಸಿಮೆಂಟು 50 kg ಒಂದು ಬ್ಯಾಗ್ ಇದ್ದದು ಈಗ 150 ರೂಪಾಯಿ ಮೇಲಾಗಿದೆ. ಈಗ ಅದರ ನಗರ ಪ್ರದೇಶಗಳಿಗೆ ಕೊಡ್ತಾ ಇದ್ದಂತ ಅನುದಾನ ಕಡಿಮೆ ಆಗ್ತಾ ಇದೆ. ನಗರ ಪ್ರದೇಶಗಳಿಗೆ ಕೊಡ್ತಾ ಇದ್ದಂತ ಅನುದಾನ ಕೂಡ ಕಡಿಮೆ ಆಗ್ತಾ ಇದೆ. ನಾವಿದ್ದಾಗ 15,000 ಚಿಲ್ಲರೆ ಕೋಟಿ ಕೊಡ್ತಾ ಇತ್ತು. ಆಗ ಬಜೆಟ್ ಗಾತ್ರ ಕಡಿಮೆ ಇದ್ದಾಗ 15,000 ನಮ್ಮ ಕಾಲದಲ್ಲಿ. ಈಗ 2,42,000 ಕೋಟಿ ಇದ್ದಾಗ 14,000 ಕೋಟಿ ಕೊಟ್ಟಿದ್ದಾರೆ. ನಮಗಿಂತ ಕಡಿಮೆ ಕೊಟ್ಟಿದ್ದಾರೆ. ಆಮೇಲೆ ಈ ಅದಾನಿ ಅವ್ರದ್ದು ಇದು ಈ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಟ್ವೀಟ್ ಮಾಡಿದ್ರು. ಯಾವಾಗ ಅಂತಂದ್ರೆ, ಈ ಅದಾನಿ ಅಂಬಾನಿಗಳದು 7 ವರ್ಷಗಳಲ್ಲಿ 12.5 ಲಕ್ಷ ಕೋಟಿ ರೂಪಾಯಿ ಆದಾಯ ಜಾಸ್ತಿ ಆಗಿದೆ. 12.5 ಕೋಟಿ
ಅವರು ಈ ವರ್ಷದ ಜನವರಿ 15ರಂದು ಒಂದು ಟ್ವೀಟ್ ಮಾಡವ್ರೆ. ಸುಬ್ರಹ್ಮಣ್ಯ ಸ್ವಾಮಿ ಯಾವ ಪಾರ್ಟಿಯವ್ರು ಗೊತ್ತಾ ನಿಮಗೆ? BJP ಅವರು, ರಾಜ್ಯಸಭಾ ಮೆಂಬರು, BJP ಮೆಂಬರು, ಹಿಂದೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಈಸ್ ಎ ಎಕನಾಮಿಸ್ಟು, ತಮಿಳುನಾಡಿನವರು, ಜನತಾ ಗೌರ್ಮೆಂಟ್ನಲ್ಲಿ ಮಂತ್ರಿ ಆಗಿದ್ದರು. ಅವ್ರು ಏನು ಹೇಳಿದ್ದಾರೆ ಅಂದರೆ ಇಂಗ್ಲೀಷ್ನಲ್ಲಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದಾನಿ ನೌ ಮಿಸ್ಟರ್ ಅದಾನಿ vows rupees 4.5 lakh crores as NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. NPA ಅಂದರೆ 4.5 ಲಕ್ಷ ಕೋಟಿ ರೂಪಾಯಿ NPA ಆಗಿದೆ ಅವ್ರದ್ದು, ಅದಾನಿ ಅವ್ರದ್ದು ಬ್ಯಾಂಕ್ಗಳಿಗೆ. ಸೊ ಅದಾನಿ ನೌ vows rupees 4.5 lakh crores as NPA to banks. Yet his wealth is doubling every 2 years since 2016. 2016ರಿಂದ ಪ್ರತಿ ವರ್ಷ ಅವರ ಆದಾಯ ಡಬಲ್ ಆಗ್ತಾ ಇದೆ. ವೈ ಕಾಂಟ್ ಹಿ ರೀಪೇ ದಿ ಬ್ಯಾಂಕ್ಸ್? ಆದಾಯ ಹೆಚ್ಚಾಗ್ತಾ ಇದೆಯಲ್ಲ, ಯಾಕೆ ಕೊಡಬಾರ್ದು? 4.5 ಲಕ್ಷ ಕೋಟಿ ಉಳಿಸ್ಕೊಂಡಿದ್ದಾರಲ್ಲ, NPA ಮಾಡಿಬಿಟ್ಟಿದ್ದೀರಲ್ಲ. Maybe with the 6 airports he has bought, ಅವ್ರು ಹೇಳಿರೋದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಮೇ ಬಿ like with the 6 airports he has bought, he might soon buy out all the banks he owes money. ಯಾವ್ಯಾವ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದಾನೆ ಆ ಬ್ಯಾಂಕ್ನಲ್ಲೇ ತಗೊಂಡ್ಬಿಡ್ಬೋದು. 6 ಏರ್ಪೋರ್ಟ್ಗಳು ತಗೊಂಡಿದ್ದಾನೆ. ಈಗ ಬ್ಯಾಂಕ್ಗಳು ಸಾಲ 4.5 ಲಕ್ಷ ಕೋಟಿ ಸಾಲ ಮಾಡಿ NPA ಆಗಿದೆಯಲ್ಲ, ಅವುಗಳನ್ನ ತಗೊಂಡ್ಬಿಡ್ಬೋದು ಅಂತ. ಇದು ನಾನು ಹೇಳಿರೋದಲ್ಲ, ಮಿಸ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಆಮೇಲೆ ಸಾಲ ಎಷ್ಟು ಮಾಡಿದ್ದಾರೆ ಗೊತ್ತಾ ನರೇಂದ್ರ ಮೋದಿ ಅವರು? ದೇಶನ ನರೇಂದ್ರ ಮೋದಿ ಬರೋವರೆಗೆ 2014ರವರೆಗೆ 67 ವರ್ಷಗಳಲ್ಲಿ ಸಾಲ ಮಾಡಿದ್ದದ್ದು 53.11 ಲಕ್ಷ ಕೋಟಿ. ಎಷ್ಟು? 53,11,000 crores 67 ವರ್ಷಗಳಲ್ಲಿ. ನರೇಂದ್ರ ಮೋದಿ 7 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು 82.7 ಲಕ್ಷ ಕೋಟಿ. 82.7 ಲಕ್ಷ ಕೋಟಿ. ಒಟ್ಟು ದೇಶದ ಮೇಲೆ ಈಗ ಸಾಲ ಇರ್ತಕ್ಕಂಥದ್ದು 135.87 ಲಕ್ಷ ಕೋಟಿ. 67 ವರ್ಷಗಳಲ್ಲಿ 53.11 ಲಕ್ಷ ಕೋಟಿ. ಇವರು 7 ವರ್ಷದಲ್ಲಿ 82.70 ಲಕ್ಷ ಕೋಟಿ. 7 ವರ್ಷಗಳಲ್ಲಿ ಒಟ್ಟು ಸಾಲ ಇರ್ತಕ್ಕಂಥದ್ದು ದೇಶದ ಮೇಲೆ 135.87 ಲಕ್ಷ ಕೋಟಿ. ಆದರೂ ಕೂಡ ಇವ್ರಿಗೆ NPA ಮಾಡಿಕೊಡ್ತಾರೆ, ಅದಾನಿಗೆ, ಅಂಬಾನಿಗೆ. ಆಮೇಲೆ ಇವ್ರು 4 ವರ್ಷಗಳಲ್ಲಿ 7 ವರ್ಷಗಳಲ್ಲಿ ರೈಟ್ ಆಫ್ ಮಾಡಿರೋ ಸಾಲ ಎಷ್ಟು ಗೊತ್ತಾ? 7 ಲಕ್ಷ ಕೋಟಿ. 7 ಲಕ್ಷ ಕೋಟಿ ರೈಟ್ ಆಫ್ ಮಾಡಿರೋದು, ಮನ್ನಾ ಮಾಡಿಬಿಟ್ಟಿರೋದು. ರೈತರದ್ದು ಪಾಪ 5,000 ಕೊಡಬೇಕು ಅಂತಂದ್ರೆ ಅವರ ಟ್ರ್ಯಾಕ್ಟರ್ ಜಪ್ತ್ ಮಾಡ್ತಾರೆ. 7 ಲಕ್ಷ ಕೋಟಿ ಮನ್ನಾ.
ಅದಾನಿ ಒಬ್ಬಂದೇನೆ 4.5 ಲಕ್ಷ ಕೋಟಿ NPA. ನಾವು ಎಷ್ಟು ಈಗ ಸಾಲ ಕಟ್ತೀವಿ ಅಂತಂದ್ರೆ ₹100 ಆದಾಯ ಬಂದ್ರೆ ₹45 ಅಸಲು ಬಡ್ಡಿಗೆ ಹೋಯ್ತದೆ. ನಮಗೆ ₹100 ಆದಾಯ ಬಂದ್ರೆ ₹45 ಇಂಟ್ರೆಸ್ಟ್ ಪೇಮೆಂಟ್ ಅಂಡ್ ಪ್ರಿನ್ಸಿಪಲ್ ಪೇಮೆಂಟ್. 45 ₹45 ₹100 ₹45 ಸಾಲಕ್ಕೆ ಹೋಗ್ತಾ ಇದೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆರ್ಥಿಕತೆಯಲ್ಲಿ ಬೆಳವಣಿಗೆ ಆಗ್ತಿರೋದು, GDP ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ನಾವು ಇಡೀ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದ್ದವು. ವೇಗವಾಗಿ ಬೆಳೀತಾ ಇರ್ತಕ್ಕಂಥ ದೇಶಗಳಲ್ಲಿ ನಾವು ಆರ್ ಇನ್ 5th ಪ್ಲೇಸ್. ಈಗ ಕೌಶಿಕ್ ಬಸು ಅಂತೇಳಿ ಒಬ್ಬರು ಎಕನಾಮಿಸ್ಟ್ ಹೇಳ್ತಾರೆ, ಈಗ 193 ದೇಶಗಳಲ್ಲಿ, ಜಗತ್ತಿನ 193 ದೇಶಗಳಲ್ಲಿ ನಾವು 164ನೇ ಸ್ಥಾನಕ್ಕೆ ಕುಸಿದ್ಬಿಟ್ಟಿದ್ದೀವಿ. 164. ನಮಗಿಂತ GDPನಲ್ಲಿ ಬಾಂಗ್ಲಾದೇಶ ನಮಗಿಂತ ಮುಂದೆ ಇದೆ. ಬಾಂಗ್ಲಾದೇಶ GDP ನಮಗಿಂತ ಮುಂದೆ ಇದೆ. ಆಮೇಲೆ ನಮ್ಮಲ್ಲಿ ನಿಮಗೆ ಗೊತ್ತಿರಬೇಕಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರೆಲ್ಲ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇವೆಲ್ಲ ಇರ್ತವೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ GST ಇವೆಲ್ಲ ಬರ್ತವೆ. ಪೆಟ್ರೋಲ್ ಮೇಲೆ ಕೊಡೋದು, ಡೀಸೆಲ್ ಮೇಲೆ ಕೊಡೋದು, ಗ್ಯಾಸ್ ಮೇಲೆ ಕೊಡೋದು, GST ಕೊಡೋದು, ಸೇಲ್ ಟ್ಯಾಕ್ಸ್ ಕೊಡೋದು, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಸು. ಡೈರೆಕ್ಟ್ ಟ್ಯಾಕ್ಸಸ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಇವೆಲ್ಲ ಇರ್ತವೆ. ಅದು ಯಾವಾಗಲೂ ಜಗತ್ತಿನಲ್ಲಿ ಬೇರೆ ರಾಷ್ಟ್ರಗಳಲ್ಲೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಇರ್ತದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕಡಿಮೆ ಇರ್ತದೆ. ವೆರಸ್ ಇನ್ ಇಂಡಿಯಾ ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ, ಡೈರೆಕ್ಟ್ ಟ್ಯಾಕ್ಸ್ ಕಡಿಮೆ. ನಿಮಗೆ ಅಂಕಿಅಂಶ ಕೊಡಬೇಕು ಅಂತಂದ್ರೆ ಕಳೆದ ಹದಿನೈದನೇ ಹಣಕಾಸಿನವರು ಒಂದು ಅಂದಾಜು ಮಾಡಿದ್ದಾರೆ. 2024-25ಕ್ಕೆ 2024-25ಕ್ಕೆ ಕಾರ್ಪೊರೇಟ್ ಟ್ಯಾಕ್ಸ್ ಗುರಿ 34.75% ಹೆಚ್ಚಾಗ್ತದೆ. ಅದೇ GST 45.48% ಹೆಚ್ಚಾಗ್ತದೆ. GST ಎಲ್ಲ ಜನರು ಕೊಡೋ ತೆರಿಗೆ, ಮಧ್ಯಮ ವರ್ಗದವರು, ಸಾಮಾನ್ಯ ಜನ ಕೊಡ್ತಕ್ಕಂಥ ತೆರಿಗೆ. ಅಂದ್ರೆ ಕಾರ್ಪೊರೇಟ್ ಬಾಡಿಗಳ ಪರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಕಾರ್ಪೊರೇಟ್ ಬಾಡಿಗಳ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇವತ್ತು ನೋಡಿ, ಎಂಥದ್ದು ನಗದೀಕರಣನ, ಏನದು ಕನ್ನಡದಲ್ಲಿ ಏನಯ್ಯ? ನಗದೀಕರಣ, ಆಸ್ತಿ ನಗದೀಕರಣ. ಅದಕ್ಕೆ 6 ಲಕ್ಷ ಕೋಟಿ. ಒಂದು ದೇಶದ ಪ್ರಥಮ ಕರ್ತವ್ಯ ಏನಿದು ಅಂತಂದ್ರೆ, ದೇಶದ ತೆರಿಗೆ ಜಾಸ್ತಿ ಮಾಡಬೇಕು, ಆಸ್ತಿ ಜಾಸ್ತಿ ಮಾಡಬೇಕು. ಅದ್ರ ಬದಲು ಏನು ಮಾಡ್ತಾ ಇದ್ದಾರೆ,
ಜನರು ಈ ಆಸ್ತಿ ನಿರ್ಮಾಣ ಮಾಡಿದ್ರಲ್ಲ, ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂತವಿಂದ ಆಸ್ತಿಗಳಲ್ಲಿ ಮಾರಾಟ ಮಾಡಕ್ಕೆ ಶುರು ಮಾಡ್ಬಿಟ್ಟವರು. 6 ಲಕ್ಷ ಕೋಟಿಗೆ ಏರ್ಪೋರ್ಟ್ಗಳು, ಪೋರ್ಟ್ಗಳು, ರೈಲ್ವೆ, ರಸ್ತೆಗಳು. ನಿರ್ಮಲಾ ಸೀತಾರಾಮನ್ ಈಗ ಮೊನ್ನೆ ಹೇಳಿದ್ದಾರೆ 6 ಲಕ್ಷ ಕೋಟಿ ರೂಪಾಯಿ ವರಮಾನ ಮಾಡ್ಕೊಳ್ಳಿಕ್ಕೆ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಗುತ್ತಿಗೆ ಕೊಟ್ಬಿಡೋದು. ಈಗ ನ್ಯಾಷನಲ್ ಹೈವೇ ಒಂದನ್ನ ಬಾಂಬೆ ಬೆಂಗಳೂರು ರಸ್ತೆನ ಕೊಟ್ಬಿಡೋದು ಗುತ್ತಿಗೆಗೆ. ಇಷ್ಟು ವರ್ಷ ನೀವು 5 ವರ್ಷ 10 ವರ್ಷ ನೀವು ಮಾಡ್ಕೊಳ್ಳಿ, ತೆರಿಗೆ ವಸೂಲು ಮಾಡ್ಕೊಳ್ಳಿ, ನಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ ಅಂತ ಮಾರಾಟ ಕೊಟ್ಬಿಡೋದು. ಓನರ್ಶಿಪ್ ಇರ್ಬೋದು ನಮ್ಮ ಹತ್ರನೇ. ಎಷ್ಟು ಪ್ರಾಪರ್ಟಿಗಳು ಗುತ್ತಿಗೆ ಕೊಟ್ಟವು, ಲೀಸು ಕೊಟ್ಟವು, ವಾಪಸ್ ಬಂದಿದ್ದಾವೆ. ಸೊ ಅದನ್ನು ಮಾಡಕ್ ಹೊರಟಿದ್ದಾರೆ. ಈಗ ದೇಶನೇ ಮಾರಾಟ ಮಾಡಕ್ ಹೊರಟುಬಿಟ್ಟಿದ್ದಾರೆ. ಒಂದು ಕಡೆ ಕಾರ್ಪೊರೇಟ್ ಬಾಡಿಗಳನ್ನ ಬೆಳೆಸ್ತಾ ಇದ್ದಾರೆ, ಜನರನ್ನ ರಕ್ತ ಇರ್ತಾ ಇದ್ದಾರೆ, ಜನರ ರಕ್ತ ಕುಡಿತಾ ಇದ್ದಾರೆ. ಇನ್ನೊಂದು ಕಡೆ ಇರೋ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಈಗ ಉದ್ಯೋಗ ಅಂತೂ ಸೃಷ್ಟಿ ಆಗ್ಲಿಲ್ಲ. ಎಷ್ಟು ಮಾಡ್ತೀವಿ ಅಂತ ಹೇಳಿದ್ರು? 2 ಕೋಟಿ ಉದ್ಯೋಗ ವರ್ಷಕ್ಕೆ. 5-7 ವರ್ಷದಲ್ಲಿ 14 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತಲ್ಲಪ್ಪ. ಆಮೇಲೆ ಮಾತೆತ್ತಿದ್ರೆ ಇವರು ಎಂತಿದ್ರು, ಏನು ಹೇಳೋದು ಇವರು, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂದಮೇಲೆ ಮೇಕ್ ಇನ್ ಇಂಡಿಯಾ ಪ್ರತಿಪಾದನೆ ಮಾಡಿದ್ಮೇಲೆ 7 ವರ್ಷಗಳಲ್ಲಿ ಆಮದು ಮಾಡೋದು ಜಾಸ್ತಿ ಆಗಬೇಕು. ನಾವು ತಯಾರು ಮಾಡೋದು ಪದಾರ್ಥಗಳು ಹೊರದೇಶಗಳಿಗೆ ಹೋಗ್ಬೇಕು, ನಾವು ತರಿಸ್ಕೊಳ್ಳೋದು ಕಡಿಮೆ ಆಗಬೇಕು. ಇವ್ರು ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ, ಆಮದು ಮಾಡ್ಕೊಳ್ಳೋದು ಹೆಚ್ಚಾಗಿದೆ. ಆಮೇಲೆ ಆಮದು ರಫ್ತಿದೆಯಲ್ಲ, 2013-14ರಲ್ಲಿ 24.52 ಲಕ್ಷ ಕೋಟಿ ಇತ್ತು. ಈಗ 19-20ಕ್ಕೆ 23.27 ಲಕ್ಷ. ಮತ್ತೆ ನಿಮ್ಮ ಮೇಕ್ ಇನ್ ಇಂಡಿಯಾ ಎಲ್ರಿ ಮಿನಿಸ್ಟರ್ ನರೇಂದ್ರ ಮೋದಿಜಿ ರಫ್ತು ಕಡಿಮೆ ಆಗಿದೆಯಲ್ಲ, ಕಡಿಮೆ ಆಗಿದೆಯಲ್ಲ, ಆಮದು ಹೆಚ್ಚಾಗಿದೆ, ಆಮದು ಜಾಸ್ತಿ ಆಗಿದೆ. ರಫ್ತು ಅಂದ್ರೆ ಎಕ್ಸ್ಪೋರ್ಟ್, ಹೊರಗೆ ಕಳಿಸೋದು. ಇಂಪೋರ್ಟ್ ಅಂತಂದ್ರೆ ಆಮದು, ಒಳಗಡೆ ಬರೋದು. ಮೇಕ್ ಇನ್ ಇಂಡಿಯಾ ಮಾಡಿದ್ಮೇಲೆ ಹೊರಗಡೆ ಹೋಗೋದು ಜಾಸ್ತಿ ಆಗಬೇಕು, ಒಳಗಡೆ ಬರೋದು ಕಡಿಮೆ ಆಗಬೇಕು. ಇದು ಉಲ್ಟಾ ಆಗಿದೆ. ಕಾಂಗ್ರೆಸ್ ಕಾಲದಲ್ಲಿ ನೋಡಿ, ಒಂದು ಕಾಲದಲ್ಲಿ ನಾವು ವಿದೇಶದ ಮುಂದೆ ಆಹಾರ ಪದಾರ್ಥಗಳಿಗೆ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್. ನರೇಂದ್ರ ಮೋದಿ ಹೇಳೋದೇನು, ಏನೂ ಮಾಡಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಜಾಸ್ತಿ ಮಾಡಿದ್ರೆ? ಸಾಲ ಮಾಡಿಬಿಟ್ಟಿದ್ರು, ಹಿಂದಿನ ಸರ್ಕಾರದವರು ಸಾಲ ಮಾಡಿಬಿಟ್ಟಿದ್ರು. ಅದು ತೀರ್ಸಕ್ಕೋಸ್ಕರ ನಾವು ಮಾಡಿಬಿಟ್ಟಿದ್ದೀವಿ. ಆಯ್ತಪ್ಪ, ನಿಮಗೆ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹಣ ಬಂದಿದೆಯಲ್ಲ, ಎಷ್ಟು ಗೊತ್ತಾ ಬಂದಿರೋದು 7 ವರ್ಷದಲ್ಲಿ? ಗೊತ್ತಾ ನಿಮಗೆ?
22 ಲಕ್ಷ ಕೋಟಿ. ಇಡೀ ದೇಶದಲ್ಲಿ 7 ವರ್ಷಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ನಿಂದ ಬಂದಿರತಕ್ಕಂಥ ತೆರಿಗೆ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಲ್ಲ ನಾವು, ಆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಬಂದಿರತಕ್ಕಂಥದ್ದು 22 ಲಕ್ಷ ಕೋಟಿ. ಸಾಲ ಮಾಡಿರೋದು 7 ಲಕ್ಷ ಕೋಟಿ ಸಾಲ ಮಾಡಿದ್ರೆ ಅಂತ ಆಯ್ತಲ್ಲಪ್ಪ, ಸುತ್ತಾಗಿ ಬಹಳ ವರ್ಷ ಆಗೋಯ್ತಲ್ಲ. ಮತ್ತೆ ಇನ್ನು ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ರಿ, ಗ್ಯಾಸ್ ಬೆಲೆ ಏರಿಸ್ತಾ ಇದ್ರಿ? ಕರ್ನಾಟಕ ಒಂದರಿಂದಲೇ ಪೆಟ್ರೋಲ್ ಡೀಸೆಲ್ ಮೇಲೆ ದೇಶಕ್ಕೆ ಹೋಗಿ ಅವ್ರಿಗೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಆಗಿರೋದು ಕರ್ನಾಟಕ ರಾಜ್ಯ ಒಂದರಿಂದಲೇ 1,20,000 ಕೋಟಿ. ದೇಶದ ಜನರಿಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡೋದಿದೆಯಲ್ಲ, ದೇಶ ಕಾಂಗ್ರೆಸ್ನಿಂದ ಆಹಾರದ ಸ್ವಾವಲಂಬನೆ ಆಯಿತು, ಉದ್ಯೋಗ ಸೃಷ್ಟಿಯಾಗ, ಪಬ್ಲಿಕ್ ಸೆಕ್ಟರ್ಗಳೆಲ್ಲ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಮೋದಿಯವರು ಏನಪ್ಪ ಮಾಡಿದ್ದಾರೆ 5 ವರ್ಷದಲ್ಲಿ ಅಂತಂದ್ರೆ, ಸಾವಿರಾರು ಸುಳ್ಳು ಹೇಳಿ ಜನರನ್ನ ವಂಚಿಸಿರೋದು, ಜನರಿಗೆ ಮೋಸ ಮಾಡಿರೋದು, ನೋಟ್ ಬ್ಯಾನ್ ಮಾಡಿ ಭ್ರಷ್ಟಾಚಾರ ಇನ್ನೊಂದಷ್ಟು ಜಾಸ್ತಿ ಮಾಡಿರೋದು. ಅದರಿಂದ ಏನು ಉಪಯೋಗ ಆಗಲಿಲ್ಲ. ಕಪ್ಪು ಹಣ ಹೋಯ್ತದೆ, ಭ್ರಷ್ಟಾಚಾರ ತೊಲಗುತ್ತೆ ಅಂತ ಎಲ್ಲ ಹೇಳಿದ್ರು, ಏನೂ ಹೋಗಲಿಲ್ಲ. GST ಜಾರಿಗೆ ತಗೊಬಂದು ಜನರ ರಕ್ತ ಕುಡಿದಿರೋದು. ಆಮೇಲೆ ಕೊರೋನಾನ ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು. ಜನರ ಮೇಲೆ ತೆರಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು. ಆನ್ ದಿ ಅದರ್ ಹ್ಯಾಂಡ್ ಇವತ್ತು ದೇಶ ಮಾರಾಟ ಮಾಡಲಿಕ್ಕೆ ಹೊರಟಿರ್ತದೆ. ಎಲ್ಲ ಇವತ್ತು ಆಹಾರ ಪದಾರ್ಥಗಳ ಬೆಲೆ, ನಿಮಗೆ ಎಣ್ಣೆ ಬೆಲೆ 80 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆ? 200, 200 ರೂಪಾಯಿ, 220 ರೂಪಾಯಿ ಆಗ್ಬಿಡುತ್ತೆ. ತೊಗರಿ ಬೇಳೆ, ಕಾಳುಗಳು, ಇವೆಲ್ಲ ಎದ್ವಾತದ್ದು ಬೆಳೆದು ಬಿಟ್ಟಿದ್ದಾವೆ. ಸಿಮೆಂಟು, ಕಬ್ಬಿಣ, ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಈಗ. ನಾವಿದ್ದಾಗ 5 ವರ್ಷದಲ್ಲಿ 15 ಲಕ್ಷ ಮನೆ ಕಟ್ಟಿದ್ದು. 5 ವರ್ಷದಲ್ಲಿ 15 ಲಕ್ಷ ಮನೆ ಕಟ್ಟಿದ್ದು. ಮತ್ತೆ ನಾನು 2013ವರೆಗೆ 2,786 ಕೋಟಿ ಮನೆಗಳ ಮೇಲೆ ಮನೆ ಸಾಲ ಕೊಡಬೇಕಾಗಿತ್ತು. ಮನೆಗಳು ಕೊಟ್ಟಿದ್ದದಕ್ಕೆ ಎಲ್ಲನೂ ವಜಾ ಮಾಡಿಬಿಟ್ಟೆ, ಮನ್ನಾ. ಈಗ ಇವರು ಬಂದು ಇಲ್ಲಿ ಬೊಮ್ಮಾಯಿ ಸರ್ಕಾರ ಬಂದು, ಇಲ್ಲ ಎಂಥದ್ದು ಬಿಜೆಪಿ ಸರ್ಕಾರ ಬಂದು 2 ವರ್ಷದ ಮೇಲಾಯ್ತಲ್ಲ. ಈಗ ಒಂದೇ ಒಂದು ಮನೆ ಕಟ್ಟಿದ್ದಾರೆ ಅಂತ ಹೇಳಿ, ಯಾರು ಒಂದು ಹೊಸ ಮನೆ ಮಂಜೂರು ಮಾಡಿದ್ದೀವಿ ಅಂತ ಹೇಳಿ ಬಡವರಿಗೆ. ಒಂದು ಮನೆ ಹೊಸ ಬಡವರಿಗೆ ಸಿನ್ಸ್ 2 years ನಾನೇ ಲೀಡರ್ ಆಫ್ ದಿ ಅಪೋಸಿಷನ್, ಬಾದಾಮಿಗೆ ಒಂದು ಮನೆ ಕೊಡ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಬರೀ ಸುಳ್ಳು ಹೇಳ್ತಾರೆ. ನಾವು ಕಟ್ಟಿಸ್ತಿದ್ದಂಥ ಮನೆಗಳಿಗೆ ಬಾಕಿ ಬಿಲ್ಗಳಿದ್ವಲ್ಲ ಅವನು ಕೊಡಲಿಲ್ಲ. ಪ್ರವಾಸದಲ್ಲಿ ಮನೆಗಳು ಕೊಚ್ಚೋದುವಲ್ಲ ಅವಕ್ಕೆ ದುಡ್ಡು ಕೊಡಲಿಲ್ಲ. ಈ ರಾಜ್ಯದ ಕತೆ ಅಂತೂ ದೊಡ್ಡ ಕತೆ. ಭ್ರಷ್ಟಾಚಾರ ಮುಗುಲು ಮುಟ್ಟಿದೆ. ಅಧಿಕಾರಿಗಳು, ಯಾವ ಅಧಿಕಾರಿಗಳು ಕೂಡ
ಲಂಚ ಕೊಡದೆ ಅವ್ರು ಟ್ರಾನ್ಸ್ಫರ್ ಆಗಲ್ಲ. IAS ಆಫೀಸರ್ಗಳಿಗೆ ಹತ್ರ ಟ್ರಾನ್ಸ್ಫರ್ಗಳಿಗೆ ಲಂಚ, ಪ್ರಮೋಷನ್ಗಳಿಗೆ ಲಂಚ ಶುರು ಮಾಡಿಬಿಟ್ಟಿದೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳಂತೂ ಹೇಳಕ್ ತೀರದು. ಬೆಂಗಳೂರು ಸಿಟಿನಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಎಂಥದ್ದು ಪೊಲೀಸ್ ಸ್ಟೇಷನ್ ಉಪ್ಪಾರಪೇಟೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 60-70 ಲಕ್ಷ ಕೊಡಬೇಕು. ಕೋಟಿ ಹೋಗಿದೆ ಸರ್. ಕೋಟಿ ಆಗಿದೆಯಾ? ಕೋಟಿ ಆಗಿದೆ. ಕೋಟಿ ಆಗಿದೆ. ಮತ್ತೆ ಇವರು ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡ್ತಾರೆ? ದೇರ್ ಇಸ್ ನೋ ಗವರ್ಮೆಂಟ್. ಜನರಿಗೆ ನ್ಯಾಯ ಕೊಡ್ತಾರೆ. ಡೆವಲಪ್ಮೆಂಟ್ ಏನು ನಡೀತಾ ಇಲ್ಲ. ಅದಕ್ಕೆ ನಾನು ಮನೆಯಲ್ಲಿ ಹೇಳಿದ್ದು ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ನಾವು 5 ವರ್ಷದಲ್ಲಿ ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ಟಿಸ್ತಿದ್ದವು. 5 ವರ್ಷದಲ್ಲಿ 15 ಲಕ್ಷ ಮನೆ ಕಟ್ಟಿಸ್ತೋ. ಇವರು 2 ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ. ಯಾರು ಹೇಳಲಪ್ಪ ಒಂದು ಮನೆ ಹೊಸದಾಗಿ ಮಂಜೂರು ಮಾಡಬ್ರೆ ಅಂತ ಹೇಳಿ ನೋಡ. ನನಗೆ ಮಾಡಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಮಾಡಿರ್ಲಿಕ್ಕೆ ಸಾಧ್ಯ. ನಿನಗೆ ಮಾಡಿದಾರೇನಪ್ಪ? ಇಲ್ಲ ಸರ್. ಪಾಪ ನಾನು ಬಾದಾಮಿಗೆ ಹೋದಾಗೆಲ್ಲ ಮನೆ ಕೊಡಿಸಿ ಸರ್ ಅಂತ. ಸೊ ಅದಕ್ಕೆ ನಾನು ನಗರ ಪಾಲಿಕೆ ಮತದಾರರಲ್ಲಿ ಮನವಿ ಮಾಡ್ತೇನೆ. ಇದೊಂದು ಭ್ರಷ್ಟ ಸರ್ಕಾರ ಇದೆ ಕರ್ನಾಟಕದಲ್ಲಿ. ನಿಷ್ಕ್ರಿಯ ಸರ್ಕಾರ ಇದೆ, ಜನವಿರೋಧಿ ಸರ್ಕಾರ ಇದೆ. ಈ 3 ಮಹಾನಗರ ಪಾಲಿಕೆ ಚುನಾವಣೆ ಮತದಾರರು ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಂತೇಳಿ ಎಲ್ಲ ಮತದಾರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಸರ್. ಅವ್ರು ಹೇಳ್ತಾ ಇರುವಂತದ್ದು ಇದೆಲ್ಲ ಬೆಲೆ ಏರಿಕೆ ಕಾಂಗ್ರೆಸ್ ಏನೇನು ಮಾಡಿದೆ ಅಂತ ಗೊತ್ತಿದೆ. ಜೊತೆಗೆ ಮತ್ತೆ ನೀವು ಪ್ರಸ್ತಾಪ ಮಾಡುವಂತ ಆಯಿಲ್ ಬಾಂಡ್ ಏನಿದೆ ಅದರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಈಗ ಸಚಿವರು ಬರ್ತಾರೆ, ಕೇಂದ್ರ ಸಚಿವರು ಶೀಘ್ರದಲ್ಲೇ ಬೆಂಗಳೂರಿಗೆ ಬರ್ತಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಅದು ಎಸ್ಕೇಪಿಂಗ್ ರಿಪ್ಲೈ ಆನ್ಸರ್. ಅದು ಈಗ ಸಚಿವ ಜೊತೆ ಏನು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು ಕಡಿಮೆ ಸುಳ್ಳ ನಿಜನಾ? ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದು ಸುಳ್ಳ ನಿಜನಾ? ಈಗ ಒಂದು ವಾರದಲ್ಲಿ 50 ರೂಪಾಯಿ ಸಿಲಿಂಡರ್ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋದು ಸುಳ್ಳ ನಿಜನಾ? ಮನೆ ಕಟ್ಟದೇ ಇರೋದು ಸುಳ್ಳ ನಿಜನಾ? ಲಂಚ ತಗೋತಾ ಇರೋದು, ಟ್ರಾನ್ಸ್ಫರ್ಗಳಿಗೆ ಲಂಚ ತಗೊಳ್ಳೋದು ಸುಳ್ಳ ನಿಜನಾ? ಅವೇಳಕ್ಕೆ ಏನು ಚರ್ಚೆ ಮಾಡೋದೇನು ಕೇಂದ್ರದವ್ರ ಜೊತೆ? ಅಲ್ಲ ಸರ್, ಈಗ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅಗ್ರೆಸಿವ್ ಆಗಿ ಒಂದು ಅಜೆಂಡಾವಾಗಿ ಇಟ್ಕೊಂಡು ಹೋರಾಟ ಎಲ್ಲೂ ಮಾಡಿಲ್ಲ. ಅಗ್ರೆಸಿವ್ ಅಂದ್ರೆ ಹೆಂಗಪ್ಪ? ಅಗ್ರೆಸಿವ್ ಅಂದ್ರೆ ಹೆಂಗೆ? ಒಡೆಯ ಕಪಾಲ್ ಕೊಡೆಯದ? ಅಗ್ರೆಸಿವ್ ಅಂದ್ರೆ ಕೊರೋನಾ ಬಂದ್ಬಿಟ್ಟಿದೆ, ಬೀದಿಗೆ ಇಳಿದು ಹೋರಾಟ ಮಾಡಾಗಿಲ್ಲ, ಗೊತ್ತಾಯ್ತೇನ್ರಿ? ಅಸೆಂಬ್ಲಿನಲ್ಲಿ ಇವರು ಚರ್ಚೆ ಮಾಡಕ್ ಬಿಡಲ್ಲ. ಬೀದಿಗೆ ಇಳಿದು ಪ್ರತಿಭಟನೆ ಸಭೆಗಳು ಮಾಡಕ್ಕಾಗತ್ತಾ? ಪ್ರತಿಭಟನೆ ಮೆರವಣಿಗೆ ಮಾಡಕ್ಕಾಗತ್ತಾ? ಧರಣ ಮಾಡಕ್ಕಾಗತ್ತಾ? ಆ ಥರ ಅದಕ್ಕೆಲ್ಲ ಬ್ಯಾನ್ ಮಾಡಿಬಿಡ್ತಾರೆ ಪೊಲೀಸ್ನವರು. 144 ಸೆಕ್ಷನ್ ಹಾಕಿದ್ದೀವಿ ಬರಬೇಡಿ ಅಂತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ಜನ ಆಶೀರ್ವಾದ ಯಾತ್ರೆಗೆ ಸೇರಿಸ್ತಾವಲ್ಲ ಜನರನ್ನ, ಅದು ಅವ್ರಿಗೆ. ನಮಗೆ ಇಲ್ಲಿ ಈಗ ನಾನು ಗುಲ್ಬರ್ಗದಲ್ಲಿ ಒಂದು ಸಭೆಗೆ ಹೋಗ್ಬೇಕಾಗಿತ್ತು, ಅವ್ರ ದಿಶೆ ಆಗಲ್ಲ ಅಂತಂದು. ಅವ್ರು ಮಾಡಬಹುದು. ಅವ್ರಿಗೆ ಯಾವುದು ಈ ಕೊರೋನಾ ಗೈಡ್ಲೈನ್ಸ್ ಇದೆಯಲ್ಲ ಅವೇನು ಅಪ್ಲೈ ಆಗಲ್ಲ. ಬೇರೆಯವ್ರಿಗೆ ಮದುವೆಗೆ 100 ಜನ ಕರ್ಕೊಳ್ಳಿ, ಸತ್ತೋದವ್ರಿಗೆ 20 ಜನ ಕರ್ಕೊಳ್ಳಿ. ಬಿಟ್ಟಿಲ್ಲ ನಾವು, ಅನಿವಾರ್ಯತೆ. ಅಸೆಂಬ್ಲಿನಲ್ಲಿ ಗಲಾಟೆ, ನಾವು ಇದನ್ನೆಲ್ಲ ರೈಸ್ ಮಾಡ್ತೀವಿ. ಅವರು ಎಂಥದೋ ಒಂದು ಉಡಾಪೆ ಉತ್ತರ ಕೊಡ್ತಾರೆ. ನಾವು ಧರಣ ಮಾಡಿದ್ರೆ ಅರ್ಜೆಂಟ್ ಮಾಡ್ಬಿಟ್ಟು ಹೊರಟೋಯ್ತಾರೆ, ಸೈನಿಟೈ ಮಾಡ್ಕೊಂಡು ಹೊರಟೋಯ್ತಾರೆ.
ಸಿ ವಿ ಆರ್ ನಾಟ್ ಕೀಪಿಂಗ್ ಕ್ವೈಟ್. ಪರಿಹಾರ ಏನು ಸರ್? ಇದಕ್ಕೆ ರೆಮಿಡಿ ಏನು ಸರ್ ಅಂದ್ರೆ? ರೆಮಿಡಿ ಕಿತ್ತೆಸೆಯೋದಷ್ಟೇ. ಚುನಾವಣೆ ಬಂದಾಗ ಕಿತ್ತೆಸಿಬೇಕು ಇವ್ರನ್ನ. ದಟ್ ಇಸ್ ದಿ ಓನ್ಲಿ ರೆಮಿಡಿ. ಅದೇ ಮೆಡಿಕಲ್ ಕಿಟ್ ಆಗೋಣ ಬಯಲಿಗೆಳೆದಿದ್ರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆರೋಗ್ಯ ಇಲಾಖೆ ಕೊಟ್ಟಂತ ವರದಿಯನ್ನ ತಿರಸ್ಕರಿಸಿದೆ ಸರ್. ಯಾರು? ನೀವು ಅದನ್ನ ಎತ್ತಿರಿ ಪಬ್ಲಿಕ್ ಅಕೌಂಟ್ ಮೂಲಕ ಆರೋಗ್ಯ ಇಲಾಖೆ ಉತ್ತರ ಕೊಟ್ಟಿತ್ತು, ಅದನ್ನ ತಿರಸ್ಕರಿಸಿದೆ ಈಗ. ಹೌದಪ್ಪ, ಅಲ್ಲಿ ಕಿಟ್ ಬರೀ ಒಂದೇ ಎಲ್ಲ ಪರ್ಚೇಸ್ನಲ್ಲೆಲ್ಲ ಲಂಚ ಹೊಡೆದ್ಬಿಟ್ಟಿದ್ದಾರೆ. ಅದನ್ನೇ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದ್ದೆ ಎಲ್ಲನೂ, ಯಾವ್ಯಾವುದರಲ್ಲಿ ನೀವು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀರಿ ಅಂತ. ವೆಂಟಿಲೇಟರ್ಸ್ನಲ್ಲಿ ಎಷ್ಟು ದುಡ್ಡು ಹೊಡೆದಿದ್ದೀರಿ, ಈ PPE ಕಿಟ್ನಲ್ಲಿ ಎಷ್ಟು ಹೊಡೆದಿದ್ದೀರಿ, ಸ್ಯಾನಿಟೈಸರು, ಮಾಸ್ಕು, ಮಾಸ್ಕ್ನಲ್ಲಿ ಎಷ್ಟು ಹೊಡೆದಿದ್ದೀರಿ, ಗ್ಲೌಸ್ಗಳಲ್ಲಿ ಎಷ್ಟು ಹೊಡೆದಿದ್ದೀರಿ. ಅಧಿವೇಶನ ಮಾತ್ರ ನೀವು ರೈಸ್ ಮಾಡ್ತೀರಾ, ಆಮೇಲೆ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗೋದಿಲ್ಲ. ಅಧಿವೇಶನ ಆದ ತಕ್ಷಣ ನೀವು ಮರೆತು ಬಿಡ್ತೀರಾ, ಅವರು ಸುಮ್ಮನೆ ಆಗ್ತಾರೆ. ನಾನು ಕೊರೋನಾ ಇಲ್ಲದೆ ತಾರ್ಕಿಕ ಅಂತ ಎಲ್ಲ ಮುಟ್ಟಿಸ್ತಾ ಇದ್ದೋ. ದಾಖಲೆಗಳನ್ನು ತೆಗೆದುಕೊಂಡು ನೀವು ಸಾರ್ವಜನಿಕವಾಗಿ ಅವ್ರು ಸರ್ಕಾರ ಮಾಡಿರುವಂತ ಅವ್ಯವಹಾರವನ್ನ ಬಹಿರಂಗ ಮಾಡ್ಲಿಕ್ಕೂ ಸರ್ ನೀವು ಇದೆಲ್ಲ ಮಾಡ್ತಾ ಇದೀವಿ. ನೀವು ನೋಡಿಲ್ಲ ಹಾಗಾದ್ರೆ ಏನೋ ಕಾಣಿಸ್ತದೆ. ಈಗ ಲಿಂಗಾಯತ ಹೋರಾಟದ ಬಗ್ಗೆ ಎಲ್ಲ ಬಹಿರಂಗವಾಗಿ ಅನೇಕ ಸಾರಿ ನಾನು ಎಲ್ಲ ಕಡೆ ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ. ಸರ್, ಈಗ ಭ್ರಷ್ಟಾಚಾರ ಡಾಕ್ಯುಮೆಂಟ್ಸ್ ಸಹಿತ ಹೇಳಿದ್ದೀನಿ. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟಕ್ಕೆ ಮತ್ತೆ ಎಂ ಬಿ ಪಾಟೀಲ್ ಇಳಿತಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ ನಿಮ್ಮ ನಿಲುವೆ ಅವ್ರಿಗೆ ಎಂ ಬಿ ಪಾಟೀಲ್ ಕೇಳಿ. ಪ್ಲೀಸ್ ಆಸ್ಕ್ ಎಂ ಬಿ ಪಾಟೀಲ್. ನಿಮ್ಮ ನಿಲುವೇನು ಸರ್ ಇದು? ಪ್ಲೀಸ್ ಆಸ್ಕ್ ಎಂ ಬಿ ಪಾಟೀಲ್. ನಾನು ಹೇಳಿದ್ದೀನ? ಯಾರು ಹೇಳಿರೋದು ಅದನ್ನ? ನಿಮ್ ಪ್ರಕಾರ ಯಾರು ಹೇಳಿರೋದು? ಮತ್ತೆ ಆಸ್ಕ್ ಹಿಮ್. ಕಳೆದ ಬಾರಿ ಚುನಾವಣಾ ಸೋಲಿಗೆ ಲಿಂಗಾಯತ ಧರ್ಮ ಹೋರಾಟ ಕಾರಣ ಅಲ್ಲ ಅಂತ ಹೇಳ್ತಾರೆ. ಪ್ರತ್ಯೇಕ ಲಿಂಗಾಯತ ನಾನು ಅದ್ರ ಬಗ್ಗೆ ನೋ ರಿಯಾಕ್ಷನ್, ನೋ ಕಾಮೆಂಟ್ಸ್ ಆನ್ ದಟ್. CLP ಮೀಟಿಂಗ್ ಕರೆದಿದ್ದೀರಾ? 7ನೇ ತಾರೀಕು ಕರೆದಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವೇನೇನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಚರ್ಚೆ ಮಾಡೋಕ್ಕೋಸ್ಕರ ಕರೆದಿದ್ದೀವಿ. ನಾಳೆಯಿಂದ ತುಮಕೂರಿನಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದವರು ಜಾತಿ ಗಣತಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಹೋರಾಟವನ್ನು ಆರಂಭ ಮಾಡ್ತಿದ್ದಾರೆ ಮತ್ತೆ. ಸೊ ಈಗ ಅವರು ಕಂಟಿನ್ಯೂಸ್ ಆಗಿ ತುಮಕೂರು ಮತ್ತು ದೇವನಹಳ್ಳಿ ಉತ್ತರ ಕರ್ನಾಟಕ ಭಾಗದಲ್ಲ ಹೋರಾಟ ಮಾಡ್ತಿದ್ದಾರೆ. ಸೊ ನೀವು ಕೂಡ ಇದಕ್ಕೆ ಧ್ವನಿ ಎತ್ತಿದ್ರಿ. ಸೊ ನೀವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತೀರಾ? ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾವ ಮಾಡ್ತೀರಾ? ನೀವು ಬೆಂಬಲ ಇದೆಯಾ? ಇಲ್ಲಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಬೆಂಬಲ ಇದೆ ನಂದು. ಯಾರೇ ಜಾತಿ ಗಣತಿ ಆರ್ಥಿಕ ಸಾಮಾಜಿಕ ಜಾತಿ ಗಣತಿ ಸಮೀಕ್ಷೆ ಇದೆಯಲ್ಲ, ಜಾತಿ ಸಮೀಕ್ಷೆ ಇದೆಯಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿ ಯಾರೇ ಹೋರಾಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಂದು ಬೆಂಬಲ ಇದೆ. ಅಸೆಂಬ್ಲಿನಲ್ಲೂ ಕೂಡ ಇದನ್ನ ನಾನು ಪ್ರಸ್ತಾಪ ಮಾಡ್ತೇನೆ. ಒಬ್ರು ಕೇಳ್ರಿ. ಅಹಿಂದ ಹೋರಾಟ ಶುರುವಾಗುತ್ತೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಸ್ಪಷ್ಟನೆ ಏನು ಸರ್? ಇಲ್ಲಿ ನಿಮ್ಮ ನಾಯಕತ್ವದಲ್ಲೇ ಮತ್ತೆ ಅಹಿಂದ ಹೋರಾಟ ಶುರುವಾಗುತ್ತೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಸೇ ಅಹಿಂದ ಪರವಾಗಿರುವಾಗ ಹೋರಾಟ ಎಂತದು? ಕಾಂಗ್ರೆಸ್ ಪಾರ್ಟಿ ಅಹಿಂದ ಪರವಾಗಿ ಇರ್ತಕ್ಕಂಥದ್ದು, ಸೋಷಿಯಲ್ ಜಸ್ಟಿಸ್ ಪರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಸೋಷಿಯಲ್ ಜಸ್ಟಿಸ್ನ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಈ ದೇಶದಲ್ಲಿ ಸಂವಿಧಾನದ ಮೂಲಕ ಕಾಂಗ್ರೆಸ್ ಪಾರ್ಟಿ. ಹಾಗೆ ಸುಭಾಷ್ ಅಡಿ ಅವರ ನೇತೃತ್ವದ ಸಮಿತಿನ ರದ್ದು ಮಾಡಬೇಕು ಅಂತಿದ್ದಾರೆ. ಯಾರು? ಸುಭಾಷ್ ಅಡಿ ಸಮಿತಿಯನ್ನು. ಅಲ್ಲಪ್ಪ, ಈಗ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ, ಹಿಂದುಳಿದ ಜಾತಿಗಳನ್ನು ಗುರುತು ಮಾಡ್ತಕ್ಕಂಥ ಅಧಿಕಾರ ಮತ್ತೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಕೂಡ ಆಗಲ್ಲ ಅಂತ ಹೇಳಿದ್ಮೇಲೆ ಕಾನೂನು ಮಾಡಿ 127ನೇ ತಿದ್ದುಪಡಿ ಮೂಲಕ ಕೊಟ್ಟಿದ್ದಾರೆ. ಮತ್ತೆ ಈಗ ಆಡಿಟ್ ಸಮಿತಿಯವರು ಯಾಕೆ ಬೇಕು? ಪುನಃ ಅವರೇ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನೇ ಮಾಡಬೇಕು. ಯಾರು ಹಿಂದುಳಿದವರು ಯಾರು ಹಿಂದುಳಿದವರು ಅಲ್ಲ ಅಂತ ಹೇಳ್ತಕ್ಕಂಥದ್ದು ಅಧಿಕಾರ ಇರೋದು, ಶಿಫಾರಸ್ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ. ಸರ್, ಈಗ ನಿಮಗೆ ನೀವೇನೇ ಪ್ರತಿಭಟನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅದರ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಗಡೆ ಬಿಡ್ತಾ ಇಲ್ಲ, ಕರೋನಾ ನಿಯಮಗಳಂತ ಹೇಳ್ತಾರೆ. ನಿಮಗಿರುವಂಥ ಆಪ್ಷನ್ನು ಬರೀ ಸದನ ಅಷ್ಟೇ. 13ರಿಂದ ಸದನವೂ ಕೂಡ ಆರಂಭ ಆಗ್ತಾ ಇದೆ. ಸದನದಲ್ಲಿ ನೀವು ಚರ್ಚೆ ಮಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ಸರಿಯಾದಂಥ ಒಂದು ಉತ್ತರ ಸಿಗದೇ ಇದ್ರೆ ಅಹೋರಾತ್ರಿ ಧರಣಿ ಇಲ್ಲ ಸರ್ಕಾರದ ವಿರುದ್ಧ ಲೆಜಿಸ್ಲೇಚರ್ ಪಾರ್ಟಿನಲ್ಲಿ ತೀರ್ಮಾನ ಮಾಡ್ತೀವಿ. ಅಲ್ಲ, ಆ ಥರ ಏನಾದರೂ ಆ ಥರ ಲೆಜಿಸ್ಲೇಚರ್ ಪಾರ್ಟಿನಲ್ಲಿ ತೀರ್ಮಾನ ಮಾಡಿ ನಿನ್ಗೆ ಹೇಳ್ತೀನಪ್ಪ. 7ನೇ ತಾರೀಕು ಸಾಯಂಕಾಲ ಆದ್ಮೇಲೆ ಹೇಳ್ತೀನಿ. ಸರ್, ಜೆಡಿಎಸ್ ಮತ್ತು ಬಿಜೆಪಿಯ ಅನೇಕ ಶಾಸಕರುಗಳು ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲಿರುತ್ತೆ. ನಿಮ್ಮ ಪಾರ್ಟಿಗೆ ಬರಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. 224 ಜನ MLA ಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಆಲ್ 224 MLAs
ಅದು ಕರ್ನಾಟಕ ಲೆಜಿಸ್ಲೇಚರ್ ಇನ್ಕ್ಲೂಡಿಂಗ್ ಯಡಿಯೂರಪ್ಪ. ಯಾಕೆ ಯಡಿಯೂರಪ್ಪನಿಗೂ ನಮಗೆ ಸಂಬಂಧ, ಅವರು ಒಬ್ಬ MLA ಅಲ್ವಾ? ಎಷ್ಟು ಜನ ಅವ್ರು ಬಂದು ಸೇರ್ಸ್ಕೊತೀರಾ? ವಾಸ್ತವಿಕವಾಗಿ ನಿಮ್ ಜೊತೆ ಎಷ್ಟು ಜನ ಸಂಪರ್ಕ ಅವ್ರು ಬರಲ್ಲ, ನಾವು ಸೇರಿಸ್ಕೊಳ್ಳೋ ಪ್ರಶ್ನೆನೂ ಉದ್ಭವ ಆಗಲ್ಲ. ಸರ್ ಎಷ್ಟು ಜನ ಸಂಪರ್ಕ ಸರ್ ಪಾರ್ಟಿಗೆ ಬರ್ತೀವಿ ಅಂತ ಎಷ್ಟು ಜನ MLAಗಳು ನಿಮ್ ಜೊತೆ ಸಂಪರ್ಕ? ನಾನು ಯಾರಿಗೂ ಕರೆದಿಲ್ಲ. ನೀವು ಕರೆದಿಲ್ಲ, ಅವರಾಗಿ ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ. ಇಲ್ಲ ಯಾರು GT ದೇವೇಗೌಡ ಒಬ್ಬನೇ ಅಪ್ರೋಚ್ ಮಾಡಿರೋದು ಇಲ್ಲಿವರೆಗೆ. ಸರ್, ಕುಮಾರಸ್ವಾಮಿ ನಿನ್ನೆ ಆರೋಪ ಮಾಡಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ನವ್ರಿಗೆ ಜಾತಿ ಜನಗಣತಿಯನ್ನು ಬಿಟ್ಟು ಬೇರೆ ಏನು ಇಶ್ಯೂ ಇಲ್ಲ ಮಾತನಾಡ್ಲಿಕ್ಕೆ. ಹಾಗಾಗಿ ಅದೊಂದು ಯಾಕಂದ್ರೆ ಹೋರಾಟ ಅವ್ರು ತಗೊಳ್ಳದೆ ಹೋದ್ರಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ಅವ್ರ ಸರ್ಕಾರದ ಅವಧಿನ ತಗೋಬೋದಾಗಿತ್ತು. ಆದ್ರೆ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಕ್ಲಾರಿಫೈ ಮಾಡ್ತೀನಿ. ನಾನೇ ಅದನ್ನ ನೇಮಿಸಿದ್ದಲ್ವಾ? 170 ಕೋಟಿ ಖರ್ಚು ಮಾಡಿದ್ದವ್ರು ಯಾರು? ಸುಮ್ಮನೆ ಖರ್ಚು ಮಾಡಿದ್ದ 170 ಕೋಟಿ ರೂಪಾಯಿನ. ಅದ್ರ ಉಪಯೋಗ ಮಾಡ್ಕೋಬೇಕು ಅಂತಲೇ ಮಾಡಿದ್ದದು. ನಾನು ಮುಖ್ಯಮಂತ್ರಿ ಆಗಿರುವಾಗ, ನಮ್ಮ ಸರ್ಕಾರ ಇರುವಾಗ ಅದು ಕಂಪ್ಲೀಟ್ ಆಗಿರಲಿಲ್ಲ, ವರದಿ ರೆಡಿ ಇರಲಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ವರದಿ ರೆಡಿ ಆಯಿತು. ಆಗ ಪುಟ್ಟರಂಗ ಶೆಟ್ಟರು ಗ್ರಾಮೀಣಾಭಿವೃದ್ಧಿ ಎಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ ಮಂತ್ರಿ ಆಗಿದ್ದರು. ಅವರು ತಗೊಳಕ್ಕೆ ಒಂದು ಮೀಟಿಂಗ್ ಕರೆದಿದ್ರು. ಅದನ್ನು ತಗೋಬೇಡಿ ಅಂತ ಹೇಳಿದವರು ಯಾರು? ಮಿಸ್ಟರ್ ಕುಮಾರಸ್ವಾಮಿ. ಅದಕ್ಕೆ ಅದು ತಪ್ಪಿಸ್ಕೊಳ್ಳಕ್ಕೆ ಹಿಂಗೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ಬೇಡ ಅಂತಿದ್ರಲ್ಲ ಅವರು. ನನ್ನ ತಪ್ಪು ಆಯ್ತಪ್ಪ, ಪುಟ್ಟರಂಗ ಶೆಟ್ಟಿ ಕೇಳಿ ಹೋಗಿ. ವರದಿ ಸಲ್ಲಿಕೆಗೂ ವರದಿ ಕಾಂಗ್ರೆಸ್ ಅವೆಲ್ಲ ಸುಳ್ಳ್ರಿ. ಸೋರ್ಕೇನೂ ಆಗಿಲ್ಲ, ಏನೂ ಆಗಿಲ್ಲ. ರಿಪೋರ್ಟೇ ತಯಾರಿ ರೆಡಿ ಇರಲಿಲ್ಲ, ಸೋರ್ಕೆ ಹೆಂಗಾಯ್ತದೆ? ಅರುಣ್ ಸಿಂಗ್ ಅವರು ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು, ಅದಕ್ಕೆ ಬರ್ತಾ ಇರೋದು ಅವಾಗ ಅರುಣ್ ಸಿಂಗ್ ಅವರು ವಸೂಲಿ ಮಾಡಕ್ಕೆ ಬರ್ತಾರೆ. ಕಲೆಕ್ಷನ್ ನಂಗೆ ಗೊತ್ತಿಲ್ಲಪ್ಪ, ಅವರು ಅರುಣ್ ಸಿಂಗ್ ಅರುಣ್ ಸಿಂಗು ಮತ್ತೆ ಕುಮಾರಸ್ವಾಮಿಗೆ ಸಂಬಂಧಪಟ್ಟದ್ದು ನನಗೆ. ಸರ್, ಈಗ CT ರವಿ ಅವರು ಹೇಳ್ತಾರೆ, ಕಾಂಗ್ರೆಸ್ನವರು ಮುಸ್ಲಿಂ ಸಮುದಾಯದ ಓಲೈಕೆ ಮಾಡ್ತಾ ಇರುವ ಕಾರಣಕ್ಕಾಗಿ ದೇಶದಲ್ಲಿ ಪಾಕಿಸ್ತಾನಿಗಳು ಹೆಚ್ಚಾಗ್ತಾ ಇದ್ದಾರೆ. ನೋಡಪ್ಪ, ನಾವು 135 ಕೋಟಿ ಜನರನ್ನು ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತೀವಿ. ಬರೀ ಮುಸ್ಲಿಮರೇ ಅಲ್ಲ, ಹಿಂದೂಗಳನ್ನು ಪ್ರೀತಿಯಿಂದ ಕಾಣ್ತೀವಿ, ಮುಸಲ್ಮಾನರನ್ನು ಪ್ರೀತಿಯಿಂದ ಕಾಣ್ತೀವಿ, ಕ್ರಿಶ್ಚಿಯನ್ರನ್ನು ಪ್ರೀತಿಯಿಂದ ಕಾಣ್ತೀವಿ, ಸಿಖ್ರನ್ನು ಪ್ರೀತಿಯಿಂದ ಕಾಣ್ತೀವಿ, ಬೌದ್ಧರನ್ನು ಪ್ರೀತಿಯಿಂದ ಕಾಣ್ತೀವಿ, ಜೈನರನ್ನು ಪ್ರೀತಿಯಿಂದ ಕಾಣ್ತೀವಿ. ಈ ದೇಶದ ಪ್ರತಿಯೊಬ್ಬ ಜನರು ಎಲ್ಲರೂ ಜನರನ್ನು ಕೂಡ ಪ್ರೀತಿಯಿಂದ ಕಾಣ್ತೀವಿ. ಅಲ್ಲ, ನೀವು ಇಷ್ಟೆಲ್ಲ ಪ್ರೀತಿಯಿಂದ ಕಾಣ್ತೆ, ಯಾಕೆ CT ಅವ್ರಿಗೆ ಯಾಕೆ ಹಂಗೆ ಕಾಣಿಸುತ್ತೆ? CT ಅವ್ರಿಗೆ ಯಾಕೆ ಹಂಗೆ ಕಾಣಿಸುತ್ತೆ ಅಂತ? ಯಾರಿಗೆ? ಕಾಂಗ್ರೆಸ್ ಅಂದ್ರೆ ಬರೀ ಮುಸ್ಲಿಮರ ಅವರಿಗೆ ಯಾವಾಗಲೂ ಅವರು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದು ಒಂದು. ಆದರೆ ಅಲ್ಪಸಂಖ್ಯಾತರ ವಿರೋಧ ಮಾಡೋದು ಒಂದು. ಹಿಂದೂಗಳಲ್ಲೇ ಹಿಂದುಳಿದವ್ರನ್ನ, ದಲಿತರನ್ನ ಅವರು ಇಲ್ಲಿವರೆಗೆ ವಿರೋಧ ಮಾಡ್ಕೊಂಡು ಬಂದಿರೋರು ಯಾರು? ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡದೆ ಅದಕ್ಕೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದವ್ರು ಯಾರು? ಮಂಡಲ್ ಕಮಿಷನ್ ವರದಿ ವಿರೋಧ ಮಾಡಿದವ್ರು ಯಾರು? ನಾವು 73rd 74th ಅಮೆಂಡ್ಮೆಂಟ್ ಪ್ರಕಾರ ಹಿಂದುಳಿದವರಿಗೆ ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿದ್ವಲ್ಲ, ಅದನ್ನು ಚಾಲೆಂಜ್ ಮಾಡಿದವರು ಯಾರು ಸುಪ್ರೀಂ ಕೋರ್ಟ್ನಲ್ಲಿ? ಯಾವ ಪಾರ್ಟಿಯವರು? ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದಂಥ, ರಾಜ್ಯಸಭಾ ಮೆಂಬರ್ ಆಗಿದ್ದಂಥ ರಾಮಾ ಜೋಯಿಸರು. ಆಗ CT ರವಿ ಎಲ್ಲಿದ್ರಂತೆ? CT ರವಿ ಎಲ್ಲಿದ್ರಂತೆ ಆಗ? ಎಲ್ಲಿದ್ದಂತೆ ಈಶ್ವರಪ್ಪ? ಎಲ್ಲಿದ್ದಂತೆ ಯಡಿಯೂರಪ್ಪ?
ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗೆ ಅರ್ಜುನ್ ಸಿಂಗ್ ಅವರು ಮೀಸಲಾತಿ ಕೊಟ್ಟಾಗ ಎಲ್ಲಿದ್ರಂತೆ ಅವರು ಅದನ್ನು ವಿರೋಧ ಮಾಡಿದ್ರಲ್ಲ. ನಾನು ಬೆಂಗಳೂರಿನಲ್ಲೇ ನೋಡಿದೆ, ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ ಇವರೆಲ್ಲ ವಿರೋಧ ಮಾಡಿದ್ರು, ಪ್ರಹ್ಲಾದ್ ಜೋಶಿ ಅವರೆಲ್ಲ. ಯಾವಾಗ ಇವರು ಮೀಸಲಾತಿ ಪರ ಇದ್ದಾರೆ, ಯಾವಾಗ ಇವರು ಸಂವಿಧಾನ ಪರ ಇದ್ದಾರೆ? ಸಿ.ಟಿ. ರವಿಯಿಂದ ಪಾಠ ಕಲಿಬೇಕ ನಾವು? ಬಿಜೆಪಿ ಅವರು ಕಾಂಗ್ರೆಸ್ ಅವರು ಫ್ಯೂಸ್ ಕಿತ್ತಾಕಿ ಬಿಟ್ಟಿದ್ದಾರೆ. ಈಶ್ವರಪ್ಪ ಅವರು ಏನ್ ಮಾಡ್ತಾರೆ? ಫ್ಯೂಸ್ ಕಿತ್ತಾಕಿದಾರಂತ ಫ್ಯೂಸ್. ಜನ ಅವ್ರ ಫ್ಯೂಸ್ ಕಿತ್ತಾಕ್ಬಿಡ್ತಾರೆ. ಫ್ಯೂಸ್ ಕಿತ್ತಾಕ್ಬಿಟ್ಟಿದ್ರೆ ಏನ್ ಹೋದ್ಸರಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು? ಫ್ಯೂಸ್ ಮುಂದಿನ ಚುನಾವಣೆ ಬರ್ಲಿ, ಎಲ್ಲ ಕಿತ್ತಾಕ್ತಾರೆ ಫ್ಯೂಸ್. ಹೇಗೆ ಕಿತ್ತಾಕ್ತಾರೆ ಅಂತ ಜನಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.